ಪ್ರಜ್ಞೆ ತಪ್ಪಿಸಿ ಯುವತಿ ಮೇಲೆ ಅತ್ಯಾಚಾರ ನಡೆದಂತಹ ಆರೋಪ ಪ್ರಕರಣ ಸಂಬಂಧ ಹಣ ಹಾಗೂ ಕಾರನ್ನ ದೋಚಿ ಆರೋಪಿ ವಿದೇಶಕ್ಕೆ ಪರಾರಿಯಾಗಿದ್ದಾನೆ. ಮತ್ತು ಬರೆಸುವಂತಹ ಜ್ಯೂಸ್ ನೀಡಿ ಅತ್ಯಾಚಾರಗೈದಿದ್ದಾನೆ ಎಂಬುದಾಗಿ ಈಗ ದೂರು ಕೂಡ ದಾಖಲಾಗಿದೆ. ಬೆಂಗಳೂರಿನ ಕದ್ರಿ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ಈ ದೂರನ್ನ ಕೊಟ್ಟಿದ್ದಾರೆ. ಆರೋಪಿ ಮೊಹಮ್ಮದ್ ಶಫೀನ್ ಬಂಧನಕ್ಕೆ ಈಗ ಲುಕ್ಔಟ್ ನೋಟಿಸ್ ಅನ್ನ ಕೊಡಲಾಗಿದೆ. ಆದರೆ ಆ ವ್ಯಕ್ತಿ ಇಷ್ಟೆಲ್ಲ ಕೃತ್ಯಗಳನ್ನ ಎಸಗಿದ ನಂತರದಲ್ಲಿ ಒಂದಷ್ಟು ಹಣ ಮತ್ತು ಕಾರು ಎಲ್ಲವನ್ನು ಕೂಡ ಲೂಟ್ ಮಾಡಿದ್ದಾನೆ, ವಿದೇಶಕ್ಕೆ ಪರಾರಿಯಾಗಿದ್ದಾನೆ ಎನ್ನುವಂತಹ ದೂರನ್ನ ಸಂತ್ರಸ್ತ ಯುವತಿ ಕೊಟ್ಟಿದ್ದಾಳೆ. ಮೊಹಮ್ಮದ್ ಶಫೀನ್ ವಿರುದ್ಧವಾಗಿ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈಗ ಲುಕ್ಔಟ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸುಮಾರು 10 ದಿವಸ ಹಿಂದೆ ಕದ್ರಿ ಸ್ಟೇಷನ್ಗೆ ಸಾಯಂಕಾಲ ಒಂದು ನೊಂದ ಮಹಿಳೆ ಬಂದು ಒಂದು ದೂರು ಕೊಟ್ಟಿದ್ರು. ಆ ದೂರದು ಸಾರಾಂಶ ಏನಂದರೆ, ಸುಮಾರು ಒಂದು ಜುಲೈ ತಿಂಗಳಲ್ಲಿ ಅವಳು ಒಂದು ಕಾರಿಂದ ತಮ್ಮ ಮನೆ ಕಡೆ ಹೋಗ್ತಾಯಿದ್ರು. ಆ ಸಮಯದಲ್ಲಿ ಮಧ್ಯದಲ್ಲಿ ಕಾರ್ ಕೆಟ್ಟು ಹೋಯಿತು. ಬ್ಯಾಕ್ ಸೈಡಿಂದ ಯಾರೋ ಬೈಕ್ ಮೇಲೆ ಬರ್ತಾಯಿದ್ರು. ಆವಾಗ ನಾನು ಹೆಲ್ಪ್ ಮಾಡ್ತೀನಿ, ನಾನು ನಿಮ್ಮ ಕಾರ್ ಸರಿ ಮಾಡಿ ಕೊಡ್ತೀನಿ, ಐ ವಿಲ್ ಡ್ರಾಪ್ ಯು ಅಂತ ಹೇಳಿ ಹುಡುಗಿಗೆ ತಮ್ಮ ಮನೆಗೆ ಡ್ರಾಪ್ ಮಾಡಿದ್ದಾರೆ. ಆವಾಗ ಹೆಸರು ಮತ್ತು ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಆಯಿತು. ನಂತರ ಅವರು ಮೆಸೇಜ್ ಮಾಡಿ ಮಾರನೇ ದಿವಸ ಕಾರು ಮನೆಗೆ ತಂದು ಕೊಟ್ಟರು. ಆವಾಗ ಸ್ವಲ್ಪ ಪರಿಚಯ ಆಗಿದೆ. ನಂತರ ಕೆಲವು ದಿವಸ ನಂತರ